ಬಿಜೆಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ, ಕಾಂಗ್ರೆಸ್ಸಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ. ಇವರಿಬ್ಬರಲ್ಲಿ ಯಾರು? ಶ್ರೀನಿವಾಸ ಪೂಜಾರಿ ಅವರು. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಕಾಂಗ್ರೆಸ್ ಗೆಲ್ಲಬೇಕಾ ಬಿಜೆಪಿ? ನೀವು ಬಿಜೆಪಿ ಗೆಲ್ಲಬೇಕು. ಯಾಕೆ ಬಿಜೆಪಿ ಗೆಲ್ಲಬೇಕು? ಬಿಜೆಪಿ ಅಂದರೆ ನಮಗೆ ಮೋದಿ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಅವರು ಮಾಡಿದ್ರು ಕೂಡ, ಫ್ರೀ ಮಾಡಿದ್ರು ಕೂಡ, ಆದರೆ ನಮಗೆ ಮೋದಿಯವರೇ ಬೇಕು. ಮೋದಿಯವರೇ ನಿಮಗೆ ಅದು 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾ ಉಂಟು ಆದರೆ ಅದು ನಮ್ಮ ಹಣನೇ ಬರುದಲ್ಲ ಸರ್. ಅವರ ಕೈಯಿಂದ ಕೊಡೋದಲ್ಲ ನಮಗೆ. ನಮ್ಮ ಹಣನೇ ನಮಗೆ ಬರುದಲ್ಲ. ನಮಗೆ ನಾವು ಈಗ ಯಾವುದು ಟ್ಯಾಕ್ಸ್ ಕಟ್ತೇವೆ ನೋಡಿ, ಅದೇ ಹಣ ನಮಗೆ ಬರುದಲ್ಲ. ಹಾಗಾಗಿ ನಮಗೆ ಮೋದಿಯೇ ಬೇಕು. ನಿಮ್ಮ ಪ್ರಕಾರ ನಮ್ಮ ಹಣ ನಮಗೆ ಬರ್ತಾ ಇದೆ. ಫ್ರೀ ಕರೆಂಟ್ ಇದೆಯಾ ನಿಮಗೆ? ಫ್ರೀ ಕರೆಂಟ್. ಓಕೆ, ಫ್ರೀ ಬಸ್ ಇಲ್ಲ, ಯಾಕಂದ್ರೆ ಎಲ್ಲ ಪ್ರೈವೇಟ್ ಬಸ್ಗಳು, ಗೌರ್ಮೆಂಟ್ ಬಸ್ ಇಲ್ಲ. ಬಿಜೆಪಿ ವತಿಯಿಂದ ಮೋದಿ ಅವರು ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ಅಲ್ವಾ? ಅದ್ರ ಬಗ್ಗೆ ಕೆಲವರು ಹೇಳ್ತಾರೆ ಅದು ಎಲೆಕ್ಷನ್ ಗಿಮಿಕ್, ಅದು ಎಲೆಕ್ಷನ್ ಟೈಮಲ್ಲಿ ಬೇಕಂತ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲೆಕ್ಷನ್ಗೆ ಅಂತ ಕಟ್ಟಿಲ್ಲ, ಅವರೊಂದು ಹಿಂದೂ ಧರ್ಮದ ಬಗ್ಗೆ ಒಂದು ಅಭಿಮಾನ ಇರೋದಕ್ಕೋಸ್ಕರ ಕಟ್ಟಿದ್ದಾರೆ. ಅಂದರೆ ತುಂಬ ಜನ ಅದಕ್ಕೋಸ್ಕರ ಹೋರಾಡಿದ್ದಾರೆ, ರಾಮ ಮಂದಿರ ಆಗಬೇಕಂತ. ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರೋದು ಜನ್ಮಭೂಮಿ ಅಲ್ಲ, ಅದಕ್ಕಾಗಿ ಅಲ್ಲಿ ಒಂದು ರಾಮ ಮಂದಿರ ಇರಬೇಕಂತ ತುಂಬ ಜನ ಶ್ರಮ ಪಟ್ಟಿದ್ದಾರೆ. ಅವರ ಕೈಯಾರೆ ಆಗಬೇಕಿತ್ತು, ಅದೊಂದು ಆಯ್ತು. ಅದೇ ನೀವು ಓಟಿಗಾಗಿ ಮಾಡಿರೋದು ಅಲ್ಲ ಅಂತ ನನ್ನ ಅಭಿಪ್ರಾಯ. ಒಪ್ಪುವುದಿಲ್ಲ? ಈಗ ಕಾಂಗ್ರೆಸ್ನವರು ಒಂದಿಷ್ಟು ಫ್ರೀಗಳನ್ನು ಕೊಟ್ಟರು ಜನರಿಗೆ, ಅದು ಫ್ರೀ, ಇದು ಫ್ರೀ, ಬಸ್ಸು ಫ್ರೀ, 2,000 ರೂಪಾಯಿ ಕೊಟ್ಟರು, ಅದು ಕೊಟ್ಟು ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ ಅಲ್ಲ, ಮನೆಗೆ ಬರ್ತಾ ಉಂಟು. ಇವರು ಅತ್ತೆಗೆ ಬರ್ತಾ ಇದೆ, ನಮ್ಮದು ಅತ್ತೆಗೆ ಬರ್ತಾ ಇದೆ, ನಿಮಗೆ ಬರ್ತಾ ಇಲ್ಲ ಅಂತ ಕೋಪಕ್ಕೆ ನೀವು? ಹಾಗೇನಿಲ್ಲ, ನಾವು ಮೊದಲಿಂದ ಬಿಜೆಪಿ ಅಂದ್ರೆ ಮೋದಿ ಅಭಿಮಾನಿ ನಾವು. ಆಯ್ತು, ಓಕೆ ಆಯ್ತು. ಹಾಗಾದ್ರೆ ನಿಮ್ದು ಓಟ್ ಏನಿದ್ರು ಬಿಜೆಪಿಗೆ, ನೀವು ಕೂಡ ಬಿಜೆಪಿ. ಎಲ್ಲ ಮಾತಾಡ್ಕೊಂಡಿದ್ದೀರಾ? ಹಾಗೆಂತ ಇಲ್ಲ, ಅವ್ರು ಮೋದಿನೇ ಬರಬೇಕು. ಮೋದಿ ಬಂದರೆ ದೇಶ ಉಳಿಯುತ್ತೆ. ಯಾಕಂದರೆ ಅಂದರೆ ಗಡಿ ಕಾಯೋರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಕಾದಕ್ಕೋಸ್ಕರ ನಾವಿಲ್ಲಿರೋದು. ಆ ಲೆಕ್ಕದಾಗೆ ಮೋದಿ ಬರಲೇಬೇಕು. ನೀವು ಬಹಳ ದೂರದ ಯೋಚನೆ ಮಾಡಿಕೊಂಡು ಈ ಒಂದು ಅನಿಸಿಕೆನ ಹೇಳ್ತಾ ಇದ್ದೀರಿ. ಓಕೆ, ಈಗ ಕಾಂಗ್ರೆಸ್ನವರು ನಿಮಗೆ ಗೊತ್ತಿರುವ ಹಾಗೆ, ನಮಗೂ ಗೊತ್ತಿರುವ ಹಾಗೆ, ಎಲ್ರಿಗೂ ಗೊತ್ತಿರುವ ಹಾಗೆ ಒಂದಿಷ್ಟು ಫ್ರೀಗಳನ್ನು ಕೊಟ್ಟಿದ್ದಾರೆ. ಫ್ರೀ ಕರೆಂಟ್ ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಟ್ಟಿದ್ದಾರೆ, ಫ್ರೀ ಬಸ್ ಕೊಟ್ಟಿದ್ದಾರೆ, ಇನ್ನೇನೇನೋ ಫ್ರೀಗಳಲ್ಲಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ರಿಯಲ್ ಕೊಡ್ತಾರೆ ಅಂತ ನಾವು ಓಟ್ ಹಾಕೋದಲ್ಲ, ನಮ್ಮ ಚೊಯ್ತ ಮನಸ್ಸಿನಿಂದ ಓಟ್ ಹಾಕಬೇಕು. ಅಂದರೆ ಮುಂದೆ ಈಗ ಪೀಳಿಗೆ ಮಕ್ಕಳಿಗೋಸ್ಕರ, ದೇಶಕ್ಕೋಸ್ಕರ ಅಂದರೆ ಮೋದಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಇವರು ಫ್ರೀ ಇವಾಗ ಕೊಡ್ತಾರೆ, ನಾಳೆ ಕ್ಯಾನ್ಸಲ್ ಆಗುತ್ತೆ. ಆ ಲೆಕ್ಕದಾಗಿ ಕಾಂಗ್ರೆಸ್ ಬರಬೇಕಾ ಬಿಜೆಪಿ ಬರಬೇಕಾ? ಯಾರು ಬಂದರೆ ನಮಗೇನು ಮಾಡಲಿಲ್ಲಲ್ಲ ಯಾರು. ನಾನೊಂದು 16 ವರ್ಷದಿಂದ ನಮಗೊಂದು ರೋಡ್ ಮಾಡಿ ಕೊಡಿ ಅಂತ ಎಲ್ಲ ಪಕ್ಷದವರು ಬಂದಾಗ ಕೇಳ್ತಿದ್ದೇನೆ. ಯಾರಾದ್ರೂ ರೋಡ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಯಾವ ಪಕ್ಷ ಬಂದ್ರೆ ನಮ್ಗೆ ಏನ್ ಲಾಭ ಹೇಳಿ? ಒಂದು ಪೆರಂಪಳ್ಳಿ ಏರಿಯಾ ನಮ್ದು. 16 ವರ್ಷದಿಂದ ನಾನು ಅವರಿಗೆ ಹೇಳ್ತಾ ಇದ್ದೇನೆ, ಯಾರು ಎಲೆಕ್ಷನ್ ಕೇಳಲಿಕ್ಕೆ ಬಂದ್ರೆ ಅವ್ರ ಹತ್ರ ಹೇಳ್ತೇನೆ ನಮ್ಗೆ ರೋಡ್ ಮಾಡಿ ಕೊಡಿ ಅಂತ. ಯಾರು ಮಾಡಿಕೊಡ್ಲಿಲ್ಲ ಇಷ್ಟರವರೆಗೆ. ಎಂತ ಮಾಡ್ಲಿಲ್ಲ. ಆಗ್ತದೆ ಮಾಡಿಕೊಡ್ತೇವೆ ಎಂತ ಮಾಡಿಕೊಟ್ಟಿದ್ದಾರೆ ಅವರು? ಮಾಡ್ಲೇ ಇಲ್ಲ. ರೋಡ್ ಪೆಂಡಿಂಗ್ ಅಲ್ಲೇ ಇದೆ. ನಮ್ಮ ಏಜ್ ಆದವರೆಲ್ಲ ಮನೆಯಲ್ಲಿದ್ದಾರೆ, ಅವ್ರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅವರಿಗೆಲ್ಲ ಎತ್ಕೊಂಡು ಹೋಗ್ಬೇಕು. ಆಗಿರುವಾಗ ಇವರಿಗೆ ಓಟ್ ಕೇಳಲಿಕ್ಕೆ ಬರುವಾಗ ಯಾವ ಇದಿದ್ರು ಹಾರ್ಕೊಂಡೆಲ್ಲ ಬರ್ತಾರೆ. ಬೇರೆ ದಿನ ಬರೋದಿಲ್ಲ ಅವರು. ಯಾಕೆ? ನಮ್ಗೆ ಪಕ್ಷ ಯಾವ ಪಕ್ಷ ಆದ್ರೆ ನಮ್ಗೇನಲ್ಲ. ಹಾಗೆ ನಾವು ಯಾರು ಬಂದ್ರೆ ನಮ್ಗೇನು ಮಾಡಿಕೊಡ್ಲಿಲ್ಲ ಹೆಲ್ಪ್. ಯಾರು ಬಂದ್ರೆ ನಮ್ಗೆ ಇದಿಲ್ಲ ಅದರಲ್ಲಿ. ದಯವಿಟ್ಟು ಜನಪ್ರತಿನಿಧಿಗಳು ಯಾರಾದರೂ ಕಾರ್ಯಕ್ರಮ ನೋಡ್ತಾ ಇದ್ರೆ ಈ ವಿಚಾರವನ್ನ ನೋಡಿ. ಇವರು ಹೇಳ್ತಾ ಇದ್ದಾರೆ 16 ವರ್ಷದಿಂದ ರಸ್ತೆ ಆಗಲಿಲ್ಲ ಅಂತ ಹೇಳಿ. ಮುಂದೆ ಯಾರು ಚುನಾಯಿತರಾಗ್ತಾರೋ ಆರಿಸಿ ಬರ್ತಾರೋ ಗೊತ್ತಿಲ್ಲ. ದಯವಿಟ್ಟು ಈ ಥರ ಸಮಸ್ಯೆ ಇರುವಂಥ ಯಾವುದೇ ಮನೆ, ಗಲ್ಲಿ, ಬೀದಿ ಅಲ್ಲಿ ರಸ್ತೆಗಳನ್ನು, ಬೇಕಾಗುವ ವ್ಯವಸ್ಥೆಗಳನ್ನು ದಯವಿಟ್ಟು ಮಾಡಿಕೊಡ್ಲಿ ಅಂತ ಆರಿಸ್ತೇವೆ. ನಾನು ಅಷ್ಟು ಕೇಳ್ಕೊಳ್ಳೋದು, ಯಾರೇ ಬರಲಿ ಒಂದು ನಮ್ಗೊಂದು ರೋಡ್ ಮಾಡಿ ಕೊಡ್ಲಿ ಅಷ್ಟೇ ಹೇಳೋದು. ಎಷ್ಟು ಮನೆ ಇದೆ ಅಮ್ಮ? ಒಂದು 4-5 ಮನೆ ಉಂಟು. ಬೇರೆ ಜಾಗ ಎಲ್ಲ ಉಂಟು. ಜಾಗ ಎಲ್ಲ ಯಾರು ತಗೊಳ್ಳಿಕ್ಕೆ ಬರುದಿಲ್ಲ. ನೋಡಿಲ್ಲ ಯಾರು ಬರ್ತಾರೆ? ರೈಲ್ವೆ ಟ್ರ್ಯಾಕ್ ದಾಡ್ಕೊಂಡು ಹೋಗ್ಬೇಕು, ಆಚೆ ಹೋಗ್ಬೇಕಾದ್ರೆ. ಬೇರೆ ದಾರಿ ಇಲ್ಲ ಹೋಗ್ಲಿಕ್ಕೆ. ಮಳೆಗಾಲಕ್ಕೆ ಕಷ್ಟ ನೋಡಿದ್ರೆ ಅದು ಬೇರೆ ದಾರಿ ಇಲ್ಲ ನಮ್ಗೆ. ಅಲ್ಲೇ ಕೂರ್ಬೇಕು. ಬೇರೆ ಎಲ್ಲಿ ಈಗಿನ ರೇಟಲ್ಲೆಲ್ಲ ಜಾಗ ಎಲ್ಲ ಎಲ್ಲಿ ತಗೊಳ್ಳಿಕ್ಕೆ ಹೋಗೋದು? ಅಲ್ಲೇ ಇರ್ಬೇಕಲ್ಲ ನಾವು. ಕಾಂಗ್ರೆಸ್ಸಿನ ಫ್ರೀ ಎಲ್ಲ ಸಿಗ್ತಾ ಇದೆಯಾ ನಿಮಗೆ? ಸಿಗ್ತಾ ಇದೆ. 2,000 ರೂಪಾಯಿ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. 2,000 ರೂಪಾಯಿ ಫ್ರೀ ಎಲ್ಲ ತಗೊಳ್ಳಿಲ್ಲ ನಾವು. ನಮ್ಮ ಅಮ್ಮ ತಗೊಳ್ಳಿಲ್ಲ. ಹೌದಾ? ಮಾಡ್ಲಿಲ್ಲ ನಾವು. ಆ ಥರ ಸ್ವಾಭಿಮಾನದ ಫ್ಯಾಮಿಲಿ. ಬೇರೆ ದೇಶದವರು ಮೋದಿಯನ್ನು ಹೊಗಳಬೇಕಾದ್ರೆ ಅವ್ರು ಮಾಡಿದಂಥ ಕೆಲಸ ಅಂತ ಇಡೀ ದೇಶ ಅಲ್ಲದೆ ರಾಷ್ಟ್ರಕ್ಕೂ ಗೊತ್ತುಂಟು. ಆಗಿರುವಾಗ ಮೋದಿಗೆ ಓಟ್ ಹಾಕಬೇಕು. ಯಾಕಂದರೆ ಜನರು ಮುಂದಿನ ಮಕ್ಕಳಿಗೆ ಇಂಥ ನಾಯಕ ಈ ಥರ ಕೆಲಸ ಮಾಡಿದೇನಂತ ಅವರಿಗೂ ಗೊತ್ತಾಗಬೇಕು. ಯಾಕಂದರೆ ಹೇಳ್ಬೋದು ನಾವು ಇವ್ರು ಬರಬಾರ್ದು ಅವ್ರು ಬರಬಾರ್ದಂತ, ಆದರೆ ಮಾಡುವ ವ್ಯಕ್ತಿ ಕೆಲಸ ದೇಶ ಮೆಚ್ಚುವಂತೆ ಇರಬೇಕು. ಅದು ಈಗ ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಯಜಮಾನ ಹೇಗೆ ಮೇಯ್ನ್ ಇರ್ತಾರೆ, ದೇಶಕ್ಕೊಬ್ಬ ಉತ್ತಮವಾದ ಪ್ರಧಾನಿಯೇ ಇರಬೇಕು. ಒಳ್ಳೊಳ್ಳೆ ಅನುಭವದ ಅನಿಸಿಕೆ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ನಮ್ಮ ಕಡೆಯಿಂದ ತಗೊಳ್ಳಿ.
ಥ್ಯಾಂಕ್ ಯು ವೆರಿ ಮಚ್. ಶೇರ್ ಮಾಡ್ಕೊಳ್ಳಿ ಎಲ್ಲ ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.